ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹಾಯ್ ಲಡ್ಡು, ಏನು ಮಾಡ್ತಾ ಇದೆಯಾ? ಏನು ತಿಂತಾ ಇದೆಯಾ ಅದೇ ಹೇಳು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವಾಗ ತೋಟಕ್ಕೆ ಹೊರಟಿದ್ದೆ ತಿಂಡಿ ಕೊಟ್ಟು ಬರೋದಕ್ಕೆ ಅಂತ ಇವಾಗಿಂದ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಇವಾಗಿನ ಟೈಮ್ 8 ಗಂಟೆ. ಹಾಗೆ ಏನು ತಿಂಡಿ ಅಡುಗೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಅದು ಈಸಿನೇ, ಚಿತ್ರಾನ್ನ ಮತ್ತು ಸೊಪ್ಪಿನ ಸಾಂಬಾರು ಮಾಡ್ತಾ ಇದ್ದೀನಿ. ಎರಡನ್ನೂ ಒಟ್ಟಿಗೆ ಮಾಡ್ತಾ ಇದ್ದೀನಿ. ಆಮೇಲೆ ಬಂದು ಅಡುಗೆ ಮಾಡೋದಕ್ಕಾಗೋದಿಲ್ಲ ಅಂತ ಎಲ್ಲ ತಿಂಡಿ ಸಾಂಬಾರೆಲ್ಲ ಒಟ್ಟಿಗೆ ಮಾಡಿಬಿಟ್ರೆ ಕಿಚನ್ ಒಂದ್ಸಲ ಕ್ಲೀನ್ ಮಾಡ್ಬೋದು. ಮತ್ತು ಇವಾಗ ತಿಂಡಿ ಮಾಡಿ ಮತ್ತು ಮಧ್ಯಾಹ್ನ ಸಾಂಬಾರು ಮಾಡೋದಕ್ಕೆ ಹೋದರೆ ಮತ್ತು ಇನ್ನೊಂದು ಸಲ ಎರಡೆರಡು ಸಲ ಕಿಚನ್ ಕ್ಲೀನ್ ಮಾಡ್ದಂಗೆ ಅನಿಸುತ್ತೆ. ಹಾಗಾಗಿ ರೈಸ್ ಮುದ್ದೆ ಮಧ್ಯಾಹ್ನಕ್ಕೆ ಮಾಡ್ತೀನಿ. ಇವಾಗ ಸಾಂಬಾರು ಇವಾಗಲೇ ಬೆಳಗ್ಗೆನೇ ಮಾಡಿ ಇಟ್ಬಿಡ್ತೀನಿ. ಮೊಳಕೆ ಹುರುಳಿಕಾಳು ಮತ್ತು ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಅದೇ ಸೊಪ್ಪಿನ ಸಾಂಬಾರು ಕೂಗೋದಕ್ಕೆ ಇಟ್ಟಿದ್ದೆ. ಸೊಪ್ಪು ಮತ್ತು ಹುರುಳಿಕಾಳನ್ನು ಬೇಯೋದಕ್ಕೆ ಇಟ್ಟಿದ್ದೆ, ಅದು ಕೂಗ್ತಾ ಇದೆ. ಇವಾಗ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಬೇಕು. ಟೊಮೊಟೊ ಇರಲಿಲ್ಲ, ಹಾಗಾಗಿ ತೋಟಕ್ಕೆ ಹೋಗಿ ಟೊಮೊಟೊ ತೊಗೊಂಡು ಬರಬೇಕು. ನೆನ್ನೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡೆ, ಆದರೆ ತರೋದಕ್ಕೇನೆ ಆಗಲಿಲ್ಲ, ಮರ್ತೇ ಬಂದೆ. ನಮ್ಮದ್ರಲ್ಲೇ ಒಂದು 4 ಗಿಡ ಇದೆ, ಅದರಿಂದ ಕಿತ್ಕೊಂಡು ಬರಬೇಕು. ಟೊಮೊಟೊ ತೊಗೊಂಡು ಬಂದು ಅದಕ್ಕೆ ಒಗ್ಗರಣೆ ಹಾಕಬೇಕು ಮಧ್ಯಾಹ್ನಕ್ಕೆ. ಇವತ್ತು 2 ದಿನದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ತೋಟದಲ್ಲಿ 2 ದಿನದ್ದು ಕೆಲಸ ಸೇಮ್ ಇತ್ತು. ಹಾಗಾಗಿ ಅದನ್ನೇ ಮತ್ತೆ ತೋರಿಸಿದ್ರೆ ಬೋರ್ ಆಗುತ್ತೆ ಅಂತ ತೋರಿಸಿಲ್ಲ. ನಿಮಗೆ ಯಾವ ಕಂಟೆಂಟಲ್ಲಿ ವೀಡಿಯೋ ಮಾಡಿದರೆ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಇವತ್ತು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮತ್ತು ಮೊಸರನ್ನ ಮಾಡ್ತಾಯಿದ್ದೀನಿ. ಮೊಸರನ್ನ ರೆಡಿ ಆಯಿತು, ಇವಾಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಹಾಗೆ ನಾನು ತೋಟದ್ದು ವೀಡಿಯೋ ತೋರಿಸಿದಾಗ ಕೆಲವರು ಕಮೆಂಟ್ಸಲ್ಲಿ ಹಾಕಿದ್ರಿ, ಅದು ಹಣ್ಣುಗಳು ಮತ್ತು ತರಕಾರಿ ಬಿಡುತ್ತಲ್ಲ, ಹಣ್ಣು ತರಕಾರಿ ಬಿಡುತ್ತಲ್ಲ, ಅದನ್ನು ವೀಡಿಯೋದಲ್ಲಿ ತೋರಿಸಿ ಅಂತ. ಖಂಡಿತವಾಗಿಯೂ ತೋರಿಸ್ತೀನಿ. ಎಳೆ ಕಾಯಿಯಿಂದ ಅದು ಹೇಗೆ ದೊಡ್ಡದಾಗುತ್ತೆ, ಎಷ್ಟು ದಿನ ಬೇಕು, ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಪ್ಲೀಸ್ ನಿಮಗೆ ಯಾವ ಕಂಟೆಂಟ್ ಮೇಲೆ ವಿಡಿಯೋ ಮಾಡಿದರೆ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕ್ತಾಯಿದ್ದೀರಾ. ಕಮೆಂಟ್ಸನ್ನು ನೋಡಿದ್ರೇ ಮತ್ತೆ ವ್ಲಾಗ್ ಮಾಡಬೇಕು ಅಂತ ಅನಿಸುತ್ತೆ. ಅಷ್ಟು ಪಾಸಿಟಿವ್ ಆಗಿ ಕಮೆಂಟ್ಸನ್ನು ಹಾಕಿರ್ತೀರ. ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬೆಳಗಿನ ತಿಂಡಿ ರೆಡಿ ಆಯಿತು. ಇದು ಚಿತ್ರಾನ್ನ, ಸ್ವಲ್ಪ ಕ್ಯಾರೆಟ್ ಎಲ್ಲ ಹಾಕಿ ಮಾಡಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ. ಅದು ಈಸಿ ಅಲ್ವಾ, ಹಾಗಾಗಿ ಅದನ್ನೇನು ಮತ್ತೆ ತೋರಿಸ್ತಿಲ್ಲ, ರೆಸಿಪಿ ಪೂರ್ತಿಯಾಗಿ ಏನು ಡೀಟೇಲಾಗಿ ತೋರಿಸಿಲ್ಲ. ಹಾಗೆ ಇವಾಗ ಮೊಳಕೆ ಕಾಳು, ಕುರುಳು ಮೊಳಕೆ ಅಂತ ಅಂತಾರಲ್ಲ, ಸ್ವಲ್ಪ ಮೊಳಕೆ ಬಂದಿರುತ್ತಲ್ಲ, ಅದು ಟೈಮ್ ಇರಲಿಲ್ಲ. ಅಂದರೆ ಮಧ್ಯಾಹ್ನ ಸಂಜೆಗೆ ಮಾಡಿದರೆ ಸರಿ ಹೋಗೋದು, ಬೆಳಗ್ಗೆನೇ ಕೂಗಿಸ್ತಾ ಇದ್ದೀನಲ್ಲ, ಹಾಗಾಗಿ ನಾವು ಮೊಳಕೆ ಜಾಸ್ತಿ ಬಂದಿರಲಿಲ್ಲ. ಹೊಲದ ಸೊಪ್ಪು ತೊಗೊಂಡಿದ್ದೀನಿ, ಒಂದು 3 ಥರದ ಸೊಪ್ಪು, ಅದಕ್ಕೆ ತೊಳೆದ್ಬಿಟ್ಟು ಹಾಕಿದ್ದೀನಿ. ಮೊಳಕೆ ಕಾಳು, ಉಪ್ಪು, ನೀರು ಇಷ್ಟನ್ನು ಹಾಕಿ 4 ವಿಷಲ್ ಕೂಗಿಸ್ಕೊಳ್ತೀನಿ. ಇದು ಮಧ್ಯಾಹ್ನ ತೋಟಕ್ಕೆ ಹೋಗಿ ಬಂದಾದಮೇಲೆ ಸಾಂಬಾರ್ಗೆ ಒಗ್ಗರಣೆ ಮಾಡ್ತಾಯಿದ್ದೆ. ಅದನ್ನು ಫಸ್ಟಲ್ಲೇ ಆ್ಯಡ್ ಮಾಡಿದ್ದೀನಿ. ಸೊಪ್ಪು ಕೂಗಿಸಿರೋದು ಒಂದು ಕಡೆ, ಇನ್ನೊಂದು ಕಡೆ ಈ ಥರ ಹಾಕಿದರೆ ಮಿಸ್ ಆಗುತ್ತೆ ಅಂತ ಒಂದೇ ಕಡೆ 2 ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿದ್ದೀನಿ. ಒಗ್ಗರಣೆ ಕೊಡ್ಕೊಂಡು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸೊಪ್ಪಿನ ಸಾಂಬಾರಿಗೆ ಟೊಮೊಟೊ ಹಾಕಿಲ್ಲ ಅಂತಂದರೆ ಟೇಸ್ಟಾಗಿ ಬರುತ್ತೆ ಅಲ್ವಾ. ಮಸಾಲೆ ಎಲ್ಲ ಹಾಕಿ ಕೂಗಿಸಿದ್ದೆ, ಅದನ್ನ ಹಾಕಿ ಇವಾಗ ಚೆಂದ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಮಧ್ಯಾಹ್ನದ ಊಟ ರೆಡಿ ಆಯಿತು. ಮುದ್ದೆ, ಸೊಪ್ಪಿನ ಸಾಂಬಾರು, ರೈಸು, ಅಂಬ್ಲಿ. ಇವತ್ತು ತೋಟದಲ್ಲಿ ಸೇಮ್ ಕೆಲಸ ಇತ್ತು. ದಾರ ಬಿಡೋದು, ತಂತಿ ಬಿಡೋದು, ದಾರ ಬಿಡೋದು, ಬಳ್ಳಿ ಹಬ್ಸೋದು. ಹಾಗಾಗಿ ಅದನ್ನೇ ಮತ್ತೆ ಸೇಮ್ ಆಗುತ್ತೆ ಅಂತ ಮತ್ತೆ ಜಾಸ್ತಿ ವಿಡಿಯೋ ಏನೂ ಮಾಡಲಿಲ್ಲ. ಇವತ್ತು ಮಕ್ಕಳನ್ನೆಲ್ಲ ಮನೇಲೇ ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಬಂದಿದ್ದೀವಿ. ಅವರು ಕೂಡ ದಾರ ಬಿಡ್ತಾಯಿದ್ರು, ನಾನು ಕೂಡ ದಾರ ಬಿಡ್ತಾಯಿದ್ದೆ. ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಜೊತೆಗೆ ಸಾಂಗ್ ಓಡ್ತಾ ಇರುತ್ತೆ. ಹಾಗೆ ಅವರಿಗೆ ಸ್ವಲ್ಪ ಇವಾಗ ರಜಾ ಇತ್ತು, ಹಾಗಾಗಿ ನಾವಿಬ್ಬರು ಕೂಡ ತೋಟಕ್ಕೆ ಬಂದಿದ್ವಿ. ನೆಕ್ಸ್ಟ್ ಡೇ ಇದು ಗುರುವಾರದ ವ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಬುಧವಾರ ಮತ್ತು ಗುರುವಾರ 2 ದಿನದ ವ್ಲಾಗನ್ನು ಹಾಕ್ತಾಯಿದ್ದೀನಿ. ಗುರುವಾರ ಏಕಾದಶಿ ಇತ್ತು. ಗುರುವಾರ ಅಂತಂದ್ರೆ ಒಂಥರ ಸ್ಪೆಷಲ್ ಅಲ್ವಾ. ರಾಯರ ಮಕ್ಕಳೆಲ್ಲರಿಗೂ ಕೂಡ ಗುರುವಾರ ಬಂತು ಅಂದರೆ ಹಬ್ಬ ಬಂದಿರೋ ರೀತಿಯಾಗಿರುತ್ತೆ. ಅದೇ ರೀತಿ ನನಗೂ ಕೂಡ ಪ್ರತಿ ಗುರುವಾರ ವೆಯ್ಟ್ ಮಾಡ್ತಾ ಇರ್ತೀನಿ ಯಾವಾಗ ಬರುತ್ತೆ ಅಂತ. ಪ್ರತಿದಿನ ಪೂಜೆ ಇದ್ರೂ ಕೂಡ ಗುರುವಾರ ಅಂತಂದ್ರೆ ಒಂಥರ ಸ್ಪೆಷಲ್ ಆಗಿರುತ್ತೆ, ಒಂಥರ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ರಾಯರನ್ನ ಪೂಜೆ ಮಾಡೋದೇ ಒಂದು ಅದೃಷ್ಟ ಅಂತಲೇ ಹೇಳ್ಬಹುದು. ಫೋಟೋ ಎಲ್ಲ ಒರೆಸ್ಕೊಂಡು, ಇವತ್ತು ಏಕಾದಶಿ ಇರೋದ್ರಿಂದ ಗಂಧ ಇಡ್ತಾ ಇಲ್ಲ, ತುಳಸಿ ಮಾತ್ರ ಇಡಬೇಕು. ನೈವೇದ್ಯ ಇರೋದಿಲ್ಲ, ಹೂವಿನ ಅಲಂಕಾರ ಇರೋದಿಲ್ಲ. ತುಳಸಿಯಿಂದ
ರಾಯರಿಗೆ ತುಳಸಿಯನ್ನು ಏರಿಸಿ ಇವಾಗ ಪೂಜೆ ಮಾಡಿ ನಂತರ ಧೂಪ ಎಲ್ಲ ಹಾಕ್ತಾಯಿದ್ದೀನಿ. ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ, ಒಂಥರ ದೇವಸ್ಥಾನಕ್ಕೆ ಹೋದಂತಹ ಫೀಲ್ ಬರುತ್ತೆ. ಧೂಪ ಎಲ್ಲ ಹಾಕಿದರೆ ಮನೇಲಿರುವಂತಹ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ, ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿದಿನ ಧೂಪ ಎಲ್ಲ ಹಾಕೋದಿಲ್ಲ, ಪೂಜೆ ಮಾಡ್ತೀನಿ ಅಷ್ಟೇ. ವಾರಗಳಲ್ಲಿ ನಾವು ಯಾವತ್ತು ವಾರಗಳನ್ನು ಮಾಡ್ತೀವಿ ಅವತ್ತು ನಾನು ಧೂಪವನ್ನು ಹಾಕ್ತೀನಿ. ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಪೂಜೆಯನ್ನು ಮಾಡ್ತಾಯಿದ್ದೀನಿ. ತೋಟಕ್ಕೆ ಹೋಗಬೇಕು, ತಿಂಡಿ ಕೆಲ್ಸಕ್ಕೆ ಹೋಗಿದ್ದಾರೆ, ಹಾಗಾಗಿ ಅವರಿಗೆ ತಿಂಡಿ ಮಾಡಿಕೊಂಡು ತಿಂಡಿ ತೊಗೊಂಡು ಹೋಗೋದು. ಕ್ಯಾಪ್ಸಿಕಮ್ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಬೇಗನೆ ಎದ್ದಿದ್ದೆ ಇವತ್ತು, ಬೇಗ ಪೂಜೆ ಮಾಡಬೇಕು ಅಂತ. ಪ್ರತಿದಿನ ಪೂಜೆ ಸ್ವಲ್ಪ ತಡವಾಗುತ್ತೆ, ಆದರೆ ವಾರಗಳಲ್ಲಾದ್ರೂ ಬೇಗ ಪೂಜೆಯನ್ನು ಮಾಡೋಣ ಅಂತ. ನಾವು ಎದಳೋ ಟೈಮ್ಗಿಂತ 1 ಗಂಟೆ ಮುಂಚೆ ಇದ್ದರೆ ಎಷ್ಟು ಬೇಗ ಕೆಲಸ ಆಗುತ್ತೆ ಗೊತ್ತಾ. ನನಗಿವತ್ತು ಹಾಗೆ ಅನ್ನಿಸ್ತು, ಬೆಳಗ್ಗೆ ಬೇಗನೆ ಕೆಲಸ ಆಗಿತ್ತು, ಬೇಗನೆ ಪೂಜೆ ಆಗಿತ್ತು, ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಆಗಿತ್ತು. ಇವತ್ತು ನೈವೇದ್ಯಕ್ಕೇನೂ ಮಾಡಿಲ್ಲ. ಇವತ್ತು ಏಕಾದಶಿ, ನಾಳೆ ದ್ವಾದಶಿ ಇರೋದ್ರಿಂದ ಏನಾದರೂ ಸಿಹಿಯನ್ನು ಮಾಡಿ ರಾಯರಿಗೆ ನಾಳೆಗೆ ನೈವೇದ್ಯಕ್ಕೆ ಇಡೋದು. ಏಕಾದಶಿ ಪೂಜೆಯನ್ನು ಆಚರಣೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನಮ್ಮ ಪಾಪಕರ್ಮಗಳನ್ನು ಕಳ್ಕೊಳ್ಬಹುದು ಅಂತಲೂ ಕೂಡ ಹೇಳ್ತಾರೆ, ಹಾಗೆ ಒಳ್ಳೆಯದಾಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ನಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅಂತಲೂ ಕೂಡ ಹೇಳ್ತಾರೆ. ರಾಯರನ್ನು ಪೂಜೆ ಮಾಡಿ 10 ನಿಮಿಷ ರಾಯರ ಮಂತ್ರಗಳನ್ನು ಸ್ತೋತ್ರವನ್ನು ಹೇಳಿ ಪೂಜೆಯನ್ನು ಎಲ್ಲ ಮಾಡಿ ಆಯಿತು. ಇವಾಗ ತಿಂಡಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ತಿಂಡಿ ಇವತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಪಲ್ಯ ಮಾಡೋದಕ್ಕೆ ಕುಕ್ಕರ್ಗೆ ಒಂದು 4 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಕ್ವಿಕ್ಕಾಗಿ ಆಗುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ದೋಸೆ, ರೊಟ್ಟಿ, ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಂತಂದರೆ ಬೇಗನೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿದರೆ ಈರುಳ್ಳಿ ಬೇಗನೆ ಬೆಂದೋಗುತ್ತೆ. ಅದಕ್ಕೆ ಈಗ ಟೊಮೊಟೊ ಮತ್ತು ಕ್ಯಾಪ್ಸಿಕಮನ್ನು ಹಾಕಿ ಆ್ಯಡ್ ಮಾಡಿಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಕ್ಯಾಪ್ಸಿಕಮ್ ಹೇಗಿರಬೇಕು ಅಂತಂದರೆ ಫುಲ್ಲು ಬೆಂದಿರಬಾರ್ದು, ಹಾಗೆ ಫುಲ್ ಹಸಿ ಥರನೂ ಇರಬಾರ್ದು. ಮೀಡಿಯಮ್ ಆಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಬೆಂದೋಗ್ಬಿಟ್ರೆ ಅದು ಅಷ್ಟು ಟೇಸ್ಟ್ ಬರೋದಿಲ್ಲ, ಅದು ಫ್ರೈ ಆಗಿಲ್ಲ ಅಂದ್ರೂ ಟೇಸ್ಟ್ ಬರೋದಿಲ್ಲ. ಮೀಡಿಯಮ್ ಫ್ರೈ ಆಗಬೇಕು, ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಚೆಂದ ಫ್ರೈ ಆಗಿ ಆದಮೇಲೆ ಅದಕ್ಕೆ ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಹಾಗೆ ಸ್ವಲ್ಪ ತುಪ್ಪದ ಪುಡಿ, ಅರಿಶಿಣದ ಪುಡಿ ಇಷ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹಸಿಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ, ಹಾಗಾಗಿ ಇವಾಗ ಪಲ್ಯ ರೆಡಿ ಆಯಿತು. ಲಿಡನ್ನು ಕ್ಲೋಸ್ ಮಾಡಿ ಒಂದು 2 ನಿಮಿಷ ಇದನ್ನು ಹಾಗೇ ಲೋ ಫ್ಲೇಮಲ್ಲಿ ಫ್ರೈ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತೀನಿ. ಪಲ್ಯ ಅಷ್ಟರಲ್ಲಿ ರೆಡಿ ಆಗುತ್ತೆ. ಈ ಕಡೆ ನಂತರ ಚಪಾತಿಯನ್ನು ಮಾಡ್ಕೊಳ್ತೀನಿ. ತುಂಬ ಸಾಫ್ಟಾಗಿ ಬೇಯಿಸಬೇಡಿ, ಚೆನ್ನಾಗೋದಿಲ್ಲ. ತಿಂಡಿ ಎಲ್ಲ ಮಾಡಿಕೊಂಡು ತಿಂಡಿ ತೊಗೊಂಡು ಇವಾಗ ತೋಟಕ್ಕೆ ಬಂದೆ. ತೋಟದ ನೇಚರೇ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಒಳ್ಳೆ ಗಾಳಿ ಬರುತ್ತೆ. ಬಿಸಿಲು ಅನ್ನೋದೊಂದು ಬಿಟ್ಟರೆ ತೋಟದೊಳಗೆ ಇರ್ತೀವಿ ಅಂತಂದರೆ ಸೂಪರಾಗಿರಬಹುದು. ಇವಾಗ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ತೋಟಕ್ಕೆ ಬಂದಿದ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವಾಗ ತೋಟಕ್ಕೆ ಬಂದಿದೆ. ಇವತ್ತು ತಿಂಡಿ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡಿಕೊಂಡು ತಿಂಡಿ ತೊಗೊಂಡು ತೋಟಕ್ಕೆ ಬಂದಿದೆ. ಇವಾಗಿನ ತೋಟದಲ್ಲೇ ಇದ್ದೀನಿ. ಹಾಗೆ ಕ್ಯಾಪ್ಸಿಕಮ್ ಪಲ್ಯ ರೆಸಿಪಿ ಶೇರ್ ಮಾಡ್ತೀನಿ, ಅದನ್ನು ನೋಡಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕ್ವಿಕ್ಕಾಗುತ್ತೆ. ಚಪಾತಿ, ರೊಟ್ಟಿ, ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಏಕಾದಶಿ ಪೂಜೆ ಎಲ್ಲ ಮಾಡಿ ಪೂಜೆದು ಕೂಡ ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ. ಪೂಜೆ ಎಲ್ಲ ಆಯಿತು. ಏಕಾದಶಿ ಇವತ್ತು ಗುರುವಾರನ ಏಕಾದಶಿ ಬಂದಿರೋದು ಸ್ವಲ್ಪ ಸ್ಪೆಷಲ್ ಅಂತ ಅನಿಸುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ತೊಗೊಂಡು ಈಗ ತೋಟಕ್ಕೆ ಬಂದಿದ್ದೆ. ಹಾಯ್ ಲಡ್ಡು, ಏನು ಮಾಡ್ತಾಯಿದ್ಯಾ? ಏನು ತಿಂತಾ ಇದೆಯಾ ಅದು ಹೇಳು. ಏನಿದು ಹೆಸರು ಗೊತ್ತಿಲ್ಲ. ಅಪ್ಪ ಹೇಳ್ಕೊಡ್ತಾರ ನಿನ್ನ ಹೆಸರೇನು ಅಂತ. ನೆನಪಿಸ್ಕ, ಅದೇನದು ನೆನಪಿಸ್ಕ, ಅದೇನು? ಸಖತ್ ಇಷ್ಟ ಲಡ್ಡುಗಂತೂ. ಏನು ಬೇಕು ಅಂತ ಕೇಳಿದರೆ, ಅಮ್ಮ ನೀವು ಸ್ವೀಟ್ ಮಾಡಿಟ್ಟಿದ್ದೀಯಲ್ಲ ಅದನ್ನು ಕೊಡು, ಅದ್ರದ್ದು ಹೆಸರು ನನಗೆ ಗೊತ್ತಿಲ್ಲ ಅಂತ. ಟ್ರಸ್ಟ್ ಮೀ, ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ. ಮಕ್ಕಳಿಗಂತೂ ಖಂಡಿತ ಇಷ್ಟ ಆಗುತ್ತೆ. ಬೇಕ್ರಿ ಐಟಮ್ಸ್ ಆ ಥರ ಕರ್ದಿರೋ ತಿಂಡಿ ಕೊಡೋದಕ್ಕಿಂತನೂ ಜಾಸ್ತಿ ಈ ಥರ ಕೊಟ್ಟರೆ ಹೆಲ್ತಿಯಾಗಿರುತ್ತೆ. ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಮೂಳೆ ಕೂಡ ಸ್ಟ್ರಾಂಗ್ ಆಗುತ್ತೆ ಅಲ್ವಾ ಲಡ್ಡು? ಇದರಲ್ಲಿ ಕ್ಯಾಲ್ಸಿಯಂ ಅತಿ ಹೆಚ್ಚಾಗಿರುತ್ತೆ. ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗೆ ಅಂತಲ್ಲ, ಒಂದ್ಸಲ ದೊಡ್ಡವ್ರು ತಿಂದ್ರೂ ಕೂಡ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಹೆಂಗಿದೆ ಮಗನೇ? ಅದು ಟೇಸ್ಟ್ ಹೆಂಗಿದೆ? ಸೂಪರಾಗಿದೆಯಾ? ನಿಂಗೆ ಇಷ್ಟ ಆಯಿತಾ? ಖಾಲಿ ಆಯಿತು, ಮತ್ತೆ ಮಾಡಿಕೊಡಲ್ಲ. ಏನು ಮಾಡ್ತೀಯಾ? ಅಪ್ಪಗೆ ತರಿಸ್ಕೊಳಕ್ಕೆ ಅದು ಅಂಗಡಿಯಲ್ಲಿ ಸಿಕ್ಕಿರೋದಲ್ಲ, ಮನೇಲಿ ಮಾಡಿರೋದು. ಚೆಲ್ತಾ ಇದೆಯಾ ಹಾಸಿಗೆ ಮೇಲೆ?
ಬಾಯ್ ಮಾಡು. ಲಡ್ಡುಗೆ ಚಿಗ್ನಿ ಅನ್ನೋದೇ ಮರ್ತೋಗಿರುತ್ತೆ. ರೆಸಿಪಿ ಮೊನ್ನೆ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಬೇಕಾದರೆ ಒಮ್ಮೆ ಚೆಕ್ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.